ಸ್ನೇಹಿತರೆ ಎಲ್ಲ ಒಂದು ಅಭ್ಯರ್ಥಿಗೆ ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತ ನೋಡಿ ಸ್ನೇಹಿತರೆ, ಅಗ್ನಿಶಾಮಕ ಪೋಸ್ಟ್ಗೆ ಅರ್ಜಿ ಕರೆದಿದ್ದಾರೆ, ಅಧಿಕಾರಿ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಅದರ ಬಳಿಕ ಅಸಿಸ್ಟೆಂಟ್ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಅದ ನಂತರ ಅನುವಾದಕ ಪೋಸ್ಟ್ಗೆ ಅರ್ಜಿಯನ್ನ ಕರೆದಿದ್ದಾರೆ. ಇನ್ನು ಹಲವಾರು ಪೋಸ್ಟ್ಗೆ ಅರ್ಜಿಯನ್ನ ಕರೆದಿರುವಂತದ್ದು. ಇದು ಎಸ್ ಇಲಾಖೆಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಟೋಟಲ್ ಆಗಿ 437 ಪೋಸ್ಟ್ಗೆ ಅರ್ಜಿಯನ್ನ ಕರೆದಿದ್ದಾರೆ. ಇದಕ್ಕೆ ಮಹಿಳೆಯರಾಗಬಹುದು, ಪುರುಷರಾಗಬಹುದು, ಇಬ್ರು ಅರ್ಜಿಯನ್ನ ಸಲ್ಲಿಸಬಹುದು. ಮೊದಲಿಗೆ ಸುಮಾರು 2402 ಪೋಸ್ಟ್ಗೆ ಅರ್ಜಿಯನ್ನ ಕರೆದಿದ್ರು. ಈಗ ಅದನ್ನ ಬಿಟ್ಟು ಇನ್ನೊಂದು ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಈ ಒಂದು ಅಧಿಸೂಚನೆ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು. ಇಲ್ಲಿ ಕಾಣಿಸ್ತಾ ಇರಬಹುದು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ, ಅದ್ರ ಬಳಿಕ ಕೊನೆಯ ದಿನಾಂಕ, ಪ್ರಾರಂಭ ದಿನಾಂಕ, ಯಾವಾಗ ಏನಿರತ್ತೆ ಎಲ್ಲ ಡೇಟನ್ನ ತಿಳಿಸ್ಕೊಟ್ಟಿದ್ದಾರೆ. ಈಗ ತಿಳಿಸ್ತಾ ಇರೋದು 437 ಪೋಸ್ಟ್ಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸ್ಕೊಡ್ತಾ ಇರೋದು. ಮೊದಲಿಗೆ ಈಗಾಗಲೇ 2402 ಪೋಸ್ಟ್ಗೆ ಸಂಬಂಧಪಟ್ಟಂತೆ ತಿಳಿಸ್ಕೊಟ್ಟಿದ್ದೇನೆ ಈಗಾಗಲೇ ಮಾಹಿತಿ. ಈಗ ಬಂದಿರುವಂತ ಮಾಹಿತಿ 437 ಪೋಸ್ಟ್ಗೆ ಸಂಬಂಧಪಟ್ಟಂತೆ. ಇದಕ್ಕೆ ಅರ್ಜಿಗಳು ಈಗಾಗಲೇ ಪ್ರಾರಂಭ ಆಗಿರತ್ತೆ 5/6/2025 26/6/2025 ತನಕ ಅವಕಾಶ ಇರತ್ತೆ. ಅದು ಮೊದಲಿಗೆ ಏನ್ ಪೋಸ್ಟ್ ಇತ್ತಲ್ಲ ಅದಕ್ಕೆ 23ನೇ ತಾರೀಕು ಕೊನೆಯ ದಿನಾಂಕ ಆಗಿರತ್ತೆ. ಹಂತ 3 ಅಥವಾ ಅಲ್ಲಿ ಅಧಿಕಾರಿ ಪೋಸ್ಟ್ ಖಾಲಿ ಇರತ್ತೆ, ಅಪ್ಲೈ ಮಾಡಬಹುದು. ಈಗಾಗಲೇ ಅದರ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ನೋಡಿ. ಇದ್ರ ಬಗ್ಗೆ ನಮ್ಮ ಮಾಹಿತಿ ಇರತ್ತೆ, ವಿಡಿಯೋ ಕೊನೆ ತನಕ ನೋಡಿ. ಅದೇ ರೀತಿಯಾಗಿ ನಿಮ್ಮ ಒಂದು ಲಾಸ್ಟ್ ಡೇಟ್ ನೋಡಿ ಸ್ನೇಹಿತರೆ, ರೆಸಿಪ್ಟ್ ಸಲ್ಲಿಸೋದಕ್ಕೆ ಆನ್ಲೈನ್ ನಲ್ಲಿ 26/6/2025 ಇದು ಕೊನೆಯ ದಿನಾಂಕ. ಅದ್ರ ಬಗ್ಗೆ ನಿಮ್ಮ ಒಂದು ಪೇಮೆಂಟು ಮೇಕಿಂಗ್ ಆನ್ಲೈನ್ ಪೇಮೆಂಟ್ ಕೊಟ್ಟಿದ್ದಾರೆ 27ನೇ ತಾರೀಕು ಕೊನೆಯಾಗಿರತ್ತೆ. ಅದ್ರ ಬಳಿಕ ನಿಮ್ಮ ಒಂದು ವಿಂಡೋ ಓಪನ್ ಏನಾದ್ರು ತಪ್ಪಾಗಿ ಅರ್ಜಿ ಸಲ್ಲಿಸಿದ್ರೆ ಅದು ಮತ್ತೊಂದು ಸಲ ಓಪನ್ ಮಾಡಿ ತಿದ್ದುಪಡಿ ಮಾಡೋ ಸಲುವಾಗಿ 1/7/2025 2/7/2025 ತನಕ ಅವಕಾಶ ಇರತ್ತೆ. ಅದನ್ನಂದ್ರೆ ನಿಮ್ಮ ಒಂದು ಬೇಸಿಕ್ ಆಗಿ ಎಕ್ಸಾಮಿನೇಷನ್ ಯಾವಾಗ ಇರ್ತಾರೆ ಅಂದ್ರೆ ಮೊದಲನೇ ಟೆಸ್ಟ್ 12 ಆಗಸ್ಟ್ 2025 ಇರತ್ತೆ. ಅದ್ರ ಬಳಿಕ ನಿಮ್ಮ ಒಂದು ಹೆಲ್ಪ್ ಲೈನ್ ನಂಬರ್ ನೋಡಿ ಸ್ನೇಹಿತರೆ, ಕಾಲ್ಡು ಎನಿ ಡಿಫ್ರೆಂಟ್ ಏನಾದ್ರು ಫೀಲಿಂಗು ಅಥವಾ ಏನೋ ಅಪ್ಲಿಕೇಶನ್ ಫಾರ್ಮ್ ಬೇಕಾಗಿತ್ತಂದ್ರೆ ಕಾಲ್ ಮಾಡ್ಬೇಕಂದ್ರೆ ನಂಬರ್ ಕೂಡ ಕೊಟ್ಟಿದ್ದಾರೆ. ಇದೊಂದು ಹೊಸ ನಿಯಮಗಳು ಜಾರಿ ಮಾಡಿದ್ದಾರೆ, ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ. ಮೊದಲಿಗೆ ಈ ಒಂದು ನಂಬರ್ ಕೊಡ್ತಾ ಇದ್ದಿದ್ದಲ್ಲ, ಈಗ ಕೊಟ್ಟಿದ್ದಾರೆ. ಇದೊಂದು ಖುಷಿ ವಿಚಾರ. ತುಂಬಾ ಸಮಸ್ಯೆ ಇರತ್ತೆ ನಮ್ಮ ಒಂದು ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಬೇರೆ ಒಂದು ರಾಜ್ಯದಲ್ಲಿ ಕೂಡ ತುಂಬಾ ಸಮಸ್ಯೆ ಇರತ್ತೆ. ಏನಾದ್ರು ಹೇಳ್ಕೋಬೇಕು ಅಥವಾ ಏನಾದ್ರು ಸಮಸ್ಯೆ ಇತ್ತಂದ್ರೆ ಕೂಡ ಅವ್ರ ಹತ್ರ ಯಾವ ರೀತಿಯ ಕಾಂಟ್ಯಾಕ್ಟ್ ಮಾಡೋದು ಅದು ಗೊತ್ತಿದ್ದಿದ್ದಲ್ಲ. ಈಗ ನಂಬರ್ ಕೊಟ್ಟಿದ್ದಾರೆ, ಈಜಿ ಆಗಿರತ್ತೆ. ಇಲ್ಲಿ ಟೋಲ್ ಫ್ರೀ ನಂಬರ್ ಕೊಟ್ಟಿದ್ದಾರೆ. ಈ ಒಂದು ನಂಬರಿಗೆ ಕಾಲ್ ಮಾಡ್ಕೊಂಡು ನಿಮ್ಮ ಒಂದು ಅನಿಸಿಕೆ ಏನಾದ್ರು ತಪ್ಪಾಗಿತ್ತಂದ್ರೆ ಅಥವಾ ಏನಾದ್ರು ತಪ್ಪಾಗಿ ಅರ್ಜಿ ಸಲ್ಲಿಸಿತ್ತಂದ್ರೆ ಅಥವಾ ಏನಾದ್ರು ಸಮಸ್ಯೆ ಇರಬಹುದು. ಒಟ್ಟಾರೆ ಅರ್ಜಿ ಸಲ್ಲಿಸಬೇಕಂದ್ರೆ ಒಂದೇ ಸಮಸ್ಯೆ ಇರೋದಿಲ್ಲ, ತುಂಬಾ ಸಮಸ್ಯೆ ಇರತ್ತೆ. ಅವರಿಗೆ ಕಾಲ್ ಮಾಡಿ ಕೇಳಿದಾಗ ಅಲ್ಲಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಇತ್ತಂದ್ರೆ ಅವ್ರಾಗ ಚೆಕ್ ಮಾಡ್ತಾರೆ. ಇರ್ಲಿಲ್ಲ ಅಂದ್ರೂ ಕೂಡ ನೀವೇ ಅವ್ರಿಗೆ ಹೇಳ್ಬೇಕಾಗತ್ತೆ, ಸರಿ ಈ ರೀತಿಯಾಗಿದೆ ಈ ರೀತಿಯಾಗಿ ಅಂದ್ರೆ ಅವ್ರು ಚೆಕ್ ಮಾಡ್ತಾರೆ, ಮತ್ತೆ ನೀವು ಅಪ್ಲೈ ಮಾಡ್ಬೋದು. ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ವಿಡಿಯೋ ಕೊನೆತನಕ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಅರ್ಧ ನೋಡಿದ್ರೆ ಯಾವುದೇ ಕಾರಣಕ್ಕೂ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ, ಕೊನೆತನಕ ನೋಡಿದ್ರೆ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಮತ್ತೆ ಈ ಒಂದು ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ಬೋದು. ನೋಡಿ ಸ್ನೇಹಿತರೆ, ಒಂದೊಂದು ತಿಳಿಸ್ಕೊಡ್ತಾನೆ. ಇದು ನಮ್ಮ ಒಂದು ಸೆಂಟ್ರಲ್ ಗೌರ್ಮೆಂಟ್ ಆಗಿರತ್ತೆ. ಸೆಂಟ್ರಲ್ ಗೌರ್ಮೆಂಟ್ ದಿಂದ ನೇಮಕಾತಿ ಬಂದಿರೋದ್ರಿಂದ ಎಲ್ಲರೂ ಅಪ್ಲೈ ಮಾಡಿ. ನೋಡಿ ಸ್ನೇಹಿತರೆ, ಒಂದೊಂದಾಗಿ ಪೋಸ್ಟ್ ಹೆಸರು ಯಾವ್ದು ಏನು ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾನೆ. ಮೊದಲಿಗೆ ಒಂದು ನೋಟಿಸ್ ತಿಳಿಸ್ಕೊಟ್ಟಿದೆ, ಇದೇ ತಿಂಗಳಲ್ಲಿ 2-3 ಅಧಿಸೂಚನೆ ಬರುತ್ತೆ ಅಂತ ಹೇಳಿ. ಅದ್ರ ಪ್ರಕಾರ 2ನೇ ನೋಟಿಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಇನ್ನು 3ನೇ ನೋಟಿಸ್ ಇದೇ ತಿಂಗಳಲ್ಲಿ ಬಂದ್ರೆ ಬರ್ಬೋದು, ವೇಟ್ ಮಾಡಿ ಬಂದ್ರೆ ತಿಳಿಸ್ಕೊಡ್ತಾನೆ. ಈಗ 437 ಪೋಸ್ಟ್ಗೆ ಸಂಬಂಧಪಟ್ಟಂತೆ ತಿಳಿಸ್ಕೊಡ್ತಾ ಇರೋದು. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ, ಇದು ಹೊಸ ನೋಟಿಸ್ ಆಗಿರತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಜೂನಿಯರ್ ಅನುವಾದಕ ಆಫೀಸರ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ, GTO ಅಂತ ಹೇಳಿ. ಇದು ಸೆಂಟ್ರಲ್ ಸರ್ವಣಿಗೆ ಸಂಬಂಧಪಟ್ಟಂತೆ ಆಗಿರತ್ತೆ. ಇದಕ್ಕೆ ನಿಮಗೆ 35,400ರಿಂದ 1,12,000 ತನಕ ಸ್ಯಾಲರಿ ಇರತ್ತೆ. 2 ಪೋಸ್ಟ್ಗೆ ಸೇಮ್ ಆಗಿರತ್ತೆ, 2 ಕೂಡ ಒಂದೇ ಆಗಿರತ್ತೆ. ಸ್ವಲ್ಪ ಆರ್ಮಡ್ ಫೋರ್ಸಸ್ ದಲ್ಲಿ ಖಾಲಿ ಇರುವಂತ ಪೋಸ್ಟ್, ಇದು ಸೆಂಟ್ರಲ್ ಗೌರ್ಮೆಂಟ್ ದಲ್ಲಿ ಖಾಲಿ ಇರುವಂತಹ ಪೋಸ್ಟ್ ಇರೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ನೋಡ್ಬೇಕಾಗತ್ತೆ. ಅದರ ನಂತರ ನಿಮಗೆ ಜೂನಿಯರ್ ಹಿಂದೂ ಅನುವಾದಕ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಅದಕ್ಕೂ ಕೂಡ ಸೇಮ್ ವೇತನ, ಆದ್ರೆ ಇಲ್ಲಿ ಬೇರೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 44,900 ಇದು 42,000 1,42,000 ರೂಪಾಯಿ. ಇದು ಬೇರೆ ಸೀನಿಯರ್ ಹಿಂದಿ ಅನುವಾದ ಕೊಟ್ಟಿದ್ದಾರೆ. ಇದು ಜೂನಿಯರ್, ಇದು ಸೀನಿಯರ್. ಅದ ನಂತರ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಖಾಲಿದ ನೋಡಿ. ಇಲ್ಲಿ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ದಲ್ಲಿ ಖಾಲಿರುವಂತ ಪೋಸ್ಟ್ ಅಂದ್ರೆ CRPF ದಲ್ಲಿ ಖಾಲಿರುವಂತ ಪೋಸ್ಟ್ ಆಗಿರತ್ತೆ. ಎಲ್ಲ ಒಂದು ಅಭ್ಯರ್ಥಿಗಳು ಅಪ್ಲೈ ಮಾಡಿ. ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಕರೆದಿದ್ದಾರೆ ನೋಡಿ, ಮಿಸ್ ಅಂತೂ ಮಾಡ್ಕೋಬೇಡಿ. ಇದು ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಮತ್ತೆ ಇಲ್ಲಿ ಖಾಲಿರುವಂತ ಟೋಟಲ್ ಪೋಸ್ಟ್ ನೋಡಿ, ಒಂದು ಸರಿ ಗಮನ ಇಟ್ಟು ಕೇಳ್ಕೊಳ್ಳಿ. 437 ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ, ಅಪ್ಲೈ ಮಾಡಿ. ಇದು ಒಂದು ಕಡೆ ಆದ್ರೆ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇನ್ನು ಯಾವ್ಯಾವ ಒಂದು ಕಡೆಗಾರದವ್ರಿಗೆ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದಾವೆ, ಯಾರು ಅಪ್ಲೈ ಮಾಡಬೇಕು ಅದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದಾರೆ. ಅದು ನಿಮಗೆ ನೆಕ್ಸ್ಟ್ ನೋಡೋಣ. ಇಲ್ಲಿ ಅರ್ಜಿ ಸಲ್ಲಿಸೋದ್ ಬಗ್ಗೆ ಏನೇನ್ ರೂಲ್ಸ್ ಇದಾವೆ ಅದ್ರ ಬಗ್ಗೆ ಮೊದಲಿಗೆ ತಿಳ್ಕೊಬೇಕಾಗತ್ತೆ ಎಲ್ಲ ಒಂದು ವಿದ್ಯಾರ್ಥಿಗಳು.
ಇನ್ನು ಏಜ್ ಲಿಮಿಟ್ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳಿಸ್ಕೊಡ್ತಾನೆ. ಅದಕ್ಕಿಂತ ಮುಂಚಿತವಾಗಿ ಸಂಸ್ಥೆ ಬಗ್ಗೆ ಸ್ವಲ್ಪ ನೋಡಿ. ಇದು ಸಿಬ್ಬಂದಿ ಆಯ್ಕೆ ಆಯೋಗದಲ್ಲಿ ಖಾಲಿ ಇರುವಂತಹ ಪೋಸ್ಟ್. ಆಯ್ಕೆ ಆದ್ರೆ ಅಖಿಲ ಭಾರತದಲ್ಲಿ ಕೆಲಸ ಇರತ್ತೆ. ನಮ್ಮ ಒಂದು ಕರ್ನಾಟಕ ಬಿಡ್ತಂದ್ರೆ ಬೇರೆ ಒಂದು ರಾಜ್ಯ ಎಲ್ಲಿ ಬೇಕಾದ್ರೆ ಕೆಲಸ ಮಾಡಬಹುದು. ಇನ್ನು ಇದಕ್ಕೆ ವಿದ್ಯಾರ್ಥಿ ಏನಾಗಿರ್ಬೇಕಂದ್ರೆ ಸ್ನಾತಕೋತ್ತರ ಪದವಿ ಪಾಸ್ ಆಗಿರಬೇಕು, ಡಿಪ್ಲೊಮಾ ಪಾಸ್ ಆಗಿರಬೇಕು. ಅದ್ರ ಬಳಿಕ ನಿಮ್ಮ ಒಂದು ವಯೋಮಿತಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ಪಾಸ್ ಆಗಿರ್ಬೇಕಾಗತ್ತೆ. ಇನ್ನು ವಯೋಮಿತಿ ನೋಡೋಣ ಎಷ್ಟೆಷ್ಟು ಆಗಿರ್ಬೇಕಂತೇಳಿ. ಈ ಒಂದು SSC ಇಲಾಖೆ ಮಾನದಂಡಗಳ ಪ್ರಕಾರ ವಿದ್ಯಾರ್ಥಿಗಳಿಗೆ 18 ವರ್ಷದಿಂದ 30 ವರ್ಷ ತನಕ ಕೊಟ್ಟಿದ್ದಾರೆ. 18ರಿಂದ 30 ವರ್ಷ. ಒಂದು ಸಾರಿ 8/1/2025 ಲೆಕ್ಕಾಚಾರ ಮಾಡ್ಕೊಳ್ಳಿ ನಿಮ್ಮ ಒಂದು ವಯೋಮಿತಿ. ಅಂದ್ರೆ 1/8/2007 ಅದರ ನಂತರ 1/8/2025 ಲೆಕ್ಕಾಚಾರ ಮಾಡ್ಕೋಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ದಿನಾಂಕ ಕೂಡ ಕೊಟ್ಟಿದ್ದಾರೆ. 2/8/1995 1/8/2007 ತನಕ ಯಾರ್ಯಾರು ಹುಟ್ಟಿದಾರಲ್ಲ ಅವರಿಗೆಲ್ಲ 18ರಿಂದ 30 ವರ್ಷ ಆಗಿರ್ಬೇಕಾಗತ್ತೆ. ಅಂತವ್ರು ಮಾತ್ರ ಅರ್ಜಿ ಸಲ್ಲಿಸಬೇಕು. ಅವ್ರು ಕೊಟ್ಟಿರೋಂಥ ಮಾಹಿತಿ ಪ್ರಕಾರ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗಳಿಗೆ, ಹಿಂದಿ ಅನುವಾದಕ ಹುದ್ದೆಗಳಿಗೆ, CRP ಹುದ್ದೆಗಳಿಗೆ ಎಲ್ಲ ಒಂದು ಏಜ್ ಲಿಮಿಟ್ ಆಗಿರ್ಬೇಕು. ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ, ಅದನ್ನೆಲ್ಲ ಲೆಕ್ಕಾಚಾರ ಮಾಡ್ಕೊಳ್ಳಿ. ಅದ್ರ ಬಳಿಕ ಲೆಕ್ಕಾಚಾರ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡು ಅರ್ಜಿ ಸಲ್ಲಿಸಿ. ಎಷ್ಟೆಷ್ಟು ಸಡಿಲಿಕೆ ಇರತ್ತೆ ಆ ಒಂದು ಸಡಿಲಿಕೆ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನಾನು ತುಂಬ ಹೇಳಲ್ಲ, ಯಾಕಂದ್ರೆ ನಿಮ್ಗೆ ಗೊತ್ತೇ ಇರತ್ತೆ. ಈಗ ಅರ್ಧ ಜನ ಈಗ ನೋಡಿರ್ಬೋದು ಏನು ಎಂತ ಅಂತೇಳಿ. ಕೆಲವು ಜನರಿಗೆ ಅರ್ಥ ಆಗತ್ತೆ, ಇನ್ನು ಕೆಲವು ಜನ ಅರ್ಥನೇ ಆಗಲ್ಲ. ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿರ್ತಾನೆ, ಅರ್ಧ ತನಕ ನೋಡಿರ್ತಲ್ಲ ವಿಡಿಯೋ, ಅದೊಂದು ಕಾರಣಕ್ಕೆ ಅರ್ಥ ಆಗಲ್ಲ. ಕೊನೆ ತನಕ ನೋಡಿದ್ರೆ ಸಂಪೂರ್ಣ ಮಾಹಿತಿ ಪಡ್ಕೋತಾರ, ಅರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ. ಅದೇ ಒಂದು ಮೊದಲಿಗೆ ನಾನು ಏನ್ ಹೇಳ್ತೀನಿ ಅಂದ್ರೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಇರೋದು. ಸುಮ್ಮನೆ ಅರ್ಧ ಮಾಹಿತಿ ತಿಳ್ಕೊಂಡು ಮತ್ತೆ ಕಮೆಂಟ್ನಲ್ಲಿ ಕಮೆಂಟ್ ಮಾಡೋದು ಬೇಡ. ಕೊನೆ ತನಕ ನೋಡಿದ್ರೆ ಸಂಪೂರ್ಣ ಮಾಹಿತಿ ಪಡ್ಕೋತೀರಾ. ಇದು ಆನ್ಲೈನ್ ರಿಜಿಸ್ಟರ್ ಆಗುತ್ತೆ, ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕು ವಿದ್ಯಾರ್ಥಿಗಳಿಗೆ ಹೇಳಿದ ಹಾಗೆ. ಇದಕ್ಕೆ ಆಯ್ಕೆ ಪ್ರಕಾರದಲ್ಲಿ ಮೊದಲಿಗೆ ನಿಮಗೆ ಲಿಖಿತ ಪರೀಕ್ಷೆ ಇರತ್ತೆ. ಅದ ನಂತರ ಪತ್ರಿಕೆ 1 ಮತ್ತು ಪತ್ರಿಕೆ 2 ಅಂತ ನಡೆಸ್ತಾರೆ. ಪತ್ರಿಕೆ 1 ಮತ್ತು ಪತ್ರಿಕೆ 2 ಅಂತ ನಡೆಸ್ತಾರೆ. ಅದರ ಬಳಿಕ ಡಾಕ್ಯುಮೆಂಟ್ಸ್ ಪರಿಶೀಲನೆ ಇರತ್ತೆ, ಸಂದರ್ಶನ ಇರತ್ತೆ. ಅದರಲ್ಲಿ ಕಂಪ್ಯೂಟರ್ ಮತ್ತು ಅಳತೆ ಪ್ರಮಾಣ ಪತ್ರ ಇರತ್ತೆ. ಅಂದ್ರೆ ಇದನ್ನೇ ತಿಳಿಸ್ಕೊಡ್ಬೇಕಂದ್ರೆ ಸ್ಕ್ರಾಲ್ ಮಾಡಿದ್ರು ನಮಗೆ ಎಷ್ಟೆಷ್ಟು ಎತ್ತರ ಇರಬೇಕು ಒಂದು ಸರಿ ಗಮನ ಇಟ್ಟು ಕೇಳಿ. ಈ ಒಂದು SSC ಇಲಾಖೆಯಲ್ಲಿ ಎತ್ತರ ಎಷ್ಟು ಇರಬೇಕು ನೋಡಿ. ಎಲ್ಲ ಒಂದು ಆಲ್ ಇಂಡಿಯಾಗೆ ಸಂಬಂಧಪಟ್ಟಂತೆ ಹೈಟ್ ನೋಡಿ ವಿದ್ಯಾರ್ಥಿಗಳಿಗೆ, ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗಳಿಗೆ. ಮಹಿಳಾ ಅಭ್ಯರ್ಥಿಗಳಿಗೆ ಬೇರೆ ಇರತ್ತೆ, ಪುರುಷ ಅಭ್ಯರ್ಥಿಗೆ ಬೇರೆ ಇರತ್ತೆ. 365 ಸೆಂಟಿಮೀಟರ್ ಪುರುಷ ಅಭ್ಯರ್ಥಿಗೆ ಆಗಿರ್ಬೇಕು. ಅದೇ ಮಹಿಳಾ ಅಭ್ಯರ್ಥಿಗೆ 155 ಸೆಂಟಿಮೀಟರ್ ಎತ್ತರ ಇರಬೇಕಾಗತ್ತೆ. ಇನ್ನು ಉಳಿದಂತ ಕ್ಯಾಂಡಿಡೇಟ್ಗೆ ಸಂಬಂಧಪಟ್ಟಂತೆ ಆ ಒಂದು ರಾಜ್ಯದ ಹೆಸರು ಕೊಟ್ಟಿದ್ದಾರೆ. ಮಣಿಪುರ, ತ್ರಿಪುರ, ಮಿಜೋರಾಮು, ಮೇಘಾಲಯ, ಅಸ್ಸಾಮು, ಹಿಮಾಚಲ ಪ್ರದೇಶ, ಯೂನಿಯನ್ ಟೆರಿಟರಿ ಅಂದ್ರೆ TA ರ್ಯಾಲಿಗೆ ಸಂಬಂಧಪಟ್ಟಂತೆ ಏನಿರುತ್ತಲ್ಲ ಅದು ಎಲ್ಲರಿಗೆ ಅದು ಕೊಟ್ಟಿದ್ದಾರೆ. ಸ್ವಲ್ಪ ಗಮನ ಕೊಡಬೇಕು. ನಮ್ಮೊಂದು ಭಾರತ ಅಖಿಲ ಕರ್ನಾಟಕ ಅಂದ್ರೆ ಸುಮಾರು 170ರಿಂದ 165 ತನಕ ಪುರುಷರಿಗೆ ಅನುವಾಗತ್ತೆ. ಮಹಿಳಾ ಅಭ್ಯರ್ಥಿಗೆ ಅಂದ್ರೆ 155ರಿಂದ 152 ತನಕ ಅನುವಾಗತ್ತೆ. ಇನ್ನು ಎಕ್ಸ್ಪೀರಿಯನ್ಸ್ ನೋಡಿಸ ಅಂದ್ರೆ ಇದು ಎದೆ ಸುತ್ತಳತೆ ಇರತ್ತೆ. ಎದೆ ಸುತ್ತಳತೆ ಪುರುಷರಿಗೆ ಮಾತ್ರ ಅನುವಾಗತ್ತೆ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. 77 ಸೆಂಟಿಮೀಟರ್ ಸಾಮಾನ್ಯವಾಗಿ ನಿಮ್ಮೊಂದು ಎದೆ ಸುತ್ತಳತೆ ಇರಬೇಕು. ವಿಸ್ತರಿಸಿದಾಗ 5 ಸೆಂಟಿಮೀಟರ್ ಆಗಬೇಕಾಗತ್ತೆ. ಟೋಟಲ್ ಆಗಿ 85ರಿಂದ 86 ಸೆಂಟಿಮೀಟರ್ ಎದೆ ಸುತ್ತಳತೆ ಇರಬೇಕಾಗತ್ತೆ. ಇದ್ರ ಬಗ್ಗೆ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೇವೆ. ಮತ್ತು ದೈಹಿಕ ಪರೀಕ್ಷೆ ಅದಾದ ಮೇಲೆ ನಿಮ್ಮೊಂದು ಎತ್ತರ ಚೆಕ್ ಆದ್ಮೇಲೆ ನಿಮ್ಮ ಒಂದು ಕಣ್ಣಿನ ಪರೀಕ್ಷೆ ಮಾಡ್ತಾರೆ, ವೈದ್ಯಕೀಯ ಪರೀಕ್ಷೆ ಇರತ್ತೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಇನ್ನು ಅರ್ಧ ಶುಲ್ಕದ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮಾಜಿ ಸೈನಿಕ ಅಭ್ಯರ್ಥಿ EWS ಅವರಿಗೆ, ಅದ ನಂತರ OBC ಅಭ್ಯರ್ಥಿಗಳಿಗೆ ಬೇರೆ ಇರತ್ತೆ. ಇಲ್ಲಿ ಮೊದಲನೇದಾಗಿ ಹೇಳ್ಬೇಕಂದ್ರೆ ಮಾಜಿ ಸೈನಿಕ ಅಭ್ಯರ್ಥಿ, SC/ST ಅಭ್ಯರ್ಥಿ, ಮಹಿಳಾ ಅಭ್ಯರ್ಥಿಗೆ ಯಾವುದೇ ಅರ್ಧ ಶುಲ್ಕ ಇರೋದಿಲ್ಲ. ಅದರ ಬಳಿಕ ನಿಮ್ಮೊಂದು ಸಾಮಾನ್ಯ ಅಭ್ಯರ್ಥಿ, OBC ಅಭ್ಯರ್ಥಿಗಳಿಗೆ EWS ಅವರಿಗೆ 100 ರೂಪಾಯಿ ತನ ಅರ್ಜಿ ಶುಲ್ಕ ಪಾವತಿ ಮಾಡಬೇಕು. ನಮ್ಮೊಂದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ನೋಡಿ ಯಾವ ಒಂದು ವೆಬ್ಸೈಟ್ದಲ್ಲಿ ಅರ್ಜಿ ಸಲ್ಲಿಸಬೇಕಂತ ಕೇಳಬಹುದು. ಕರ್ನಾಟಕ ರಾಜ್ಯದಲ್ಲಿ ಎಕ್ಸಾಮ್ ಪರೀಕ್ಷೆಗಳು ಎಲ್ಲೆಲ್ಲಿ ಬರತ್ತೆ ಸ್ವಲ್ಪ ನೋಡಿ. ಇಲ್ಲಿ ಬೆಂಗಳೂರಿನಲ್ಲಿ ಇರತ್ತೆ, ಬೆಳಗಾವಿಯಲ್ಲಿ ಇರತ್ತೆ, ಕಲಬುರಗಿಯಲ್ಲಿ ಇರತ್ತೆ. ಅದ ನಂತರ ಕಲಬುರಗಿ, ಗುಲ್ಬರ್ಗ 2 ಒಂದೇ ಆಗಿರತ್ತೆ. ಇನ್ನು ಮಂಗಳೂರಿನಲ್ಲಿ ಇರತ್ತೆ, ಮೈಸೂರು, ಶಿವಮೊಗ್ಗದಲ್ಲಿ, ಹುಬ್ಬಳ್ಳಿಯಲ್ಲಿ, ಉಡುಪಿಯಲ್ಲಿ, ಅದ ನಂತರ ಕಣ್ಣೂರಿನಲ್ಲಿ ಇರತ್ತೆ, ಕೋಟ್ಯಾಂದಲ್ಲಿ ಇರತ್ತೆ. ಈ ಒಂದು ಬಹುಶಃ ಕೇರಳದ ಸಂಬಂಧಪಟ್ಟಂತೆ ಜಿಲ್ಲೆಗಳಿರತ್ತೆ. ಇವೆಲ್ಲ ನಮಗೆ ಬೇಕಾಗಿರೋದು ಇಲ್ಲಿ ಏನ್ ಮೇಲ್ ಕಾಣಿಸ್ತಾ ಇದೆ ಎಲ್ಲ ಜಿಲ್ಲೆಯಲ್ಲಿ ನಿಮಗೆ ಪರೀಕ್ಷೆ ಇರತ್ತೆ. ಕರ್ನಾಟಕ ಮತ್ತು ಕೇರಳಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ ಅವರು. ನಮ್ಮೊಂದು ಕರ್ನಾಟಕ ಬಗ್ಗೆ ಈಗಲೇ ತಿಳಿಸ್ಕೊಟ್ಟಿದ್ದೇನೆ.
ಎಲ್ಲಿ ಹೋಗ್ಬೇಕಂದ್ರೆ ಪರೀಕ್ಷೆ ಬರೋ ಸಲುವಾಗಿ ಇದೆಲ್ಲ ಕೊಟ್ಟಿದ್ದಾರೆ. ಸ್ವಲ್ಪ ವಿಳಾಸ ನೋಡ್ಕೊಳ್ಳಿ. ಮತ್ತು ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು ಈ ಒಂದು ವೆಬ್ಸೈಟ್ದಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು. ಕನ್ಫರ್ಮ್ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ, ಅಥವಾ ನಮ್ಮೊಂದು ಇನ್ಸ್ಟಾ ಓಪನರ್ ಆತ ಇನ್ಸ್ಟಾದಲ್ಲಿ ಕಮೆಂಟ್ ಮಾಡ್ಬೋದು. ಎಲ್ಲ ಮಾಹಿತಿ ಅರ್ಥ ಆಗಿದೆ. ಈಗ ಏನೋ ಡೌಟ್ ಉಳಿದಿಲ್ಲ ಅನ್ಸುತ್ತೆ. ಪ್ರತಿಯೊಂದು ತಿಳಿಸ್ಕೊಟ್ಟಿದ್ದೇನೆ. ಆಸಕ್ತಿ ಇದ್ದವರು ಅರ್ಜಿ ಪ್ರಾರಂಭ ಆಗಿದೆ, ಬೇಗ ಅಪ್ಲೈ ಮಾಡ್ಕೊಳ್ಳಿ. 437 ಪೋಸ್ಟಿಗೆ ಅಪ್ಲೈ ಮಾಡೋರು ಅಪ್ಲೈ ಮಾಡಿ, ಅಥವಾ 2402 ಪೋಸ್ಟ್ ಇದೆ ಅದಕ್ಕೂ ಅಪ್ಲೈ ಮಾಡೋರು ಅಪ್ಲೈ ಮಾಡ್ಬೋದು. ಏನೇ ಡೌಟ್ ಇತ್ತಂದ್ರೆ ಮಿಸ್ ಮಾಡದೆ ಕಮೆಂಟ್ನ ತಿಳಿಸಿ, ಅಥವಾ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡ್ಬೋದು.